ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ವೆಸ್ಟ್ ಬೆಂಗಾಲಲ್ಲಿ ಬಿಜೆಪಿಯ ಪ್ರಯತ್ನಕ್ಕೆ ಕಡೆಗೂ ಫಲ ಸಿಕ್ಕಿದೆ. ಬಿಜೆಪಿಗೆ ಬಿಗ್ ವಿನ್ ಇದು. ರಿಸಲ್ಟ್ಗೆ ಇನ್ನು ಒಂದು ದಿನ ಅಷ್ಟೇ ಬಾಕಿ ಇರೋ ಹೊತ್ತಲ್ಲಿ ಏನು ನಡೀತಿದೆ ನೋಡಿ. ಸುಪ್ರೀಂ ಕೋರ್ಟ್ನಿಂದ ಮಮತಾ ಬ್ಯಾನರ್ಜಿಗೆ ಬಹಳ ದೊಡ್ಡ ಆಘಾತ ಎದುರಾಗಿದೆ. ಹೈಕೋರ್ಟ್ ಆಯಿತು, ನಾವು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಹೋರಾಟ ಮಾಡ್ತೀವಿ, ಕೇಂದ್ರ ಸರ್ಕಾರವನ್ನು ಮಣಿಸ್ತೀವಿ, ರಿಸಲ್ಟ್ ಡೇ ಎಲ್ಲ ಚೇಂಜ್ ಮಾಡ್ತೀವಿ ಅಂತ ಹೊರಟಿದ್ರು ಮಮತಾ ಬ್ಯಾನರ್ಜಿ. ಬಿಗ್ ಸೆಟ್ ಬ್ಯಾಕ್ ಆಗಿದೆ. ಸುಪ್ರೀಂ ಕೋರ್ಟ್ ಏನನ್ನ ಹೇಳಿದೆ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಈಗ ಬಾಂಗ್ಲಾದೇಶದಿಂದಲೂ ಬಂತು ದೊಡ್ಡ ಸುದ್ದಿ ವೆಸ್ಟ್ ಬೆಂಗಾಲ್ ರಿಸಲ್ಟ್ನ ಬಗ್ಗೆ. ಅವರು ರೆಡಿ ಮಾಡ್ಕೊಂಡು ಬಿಟ್ಟಿದ್ದಾರೆ ನಂಬರನ್ನು. BJP TMC ಈ ಜಿದ್ದಿನ ಹೋರಾಟದಲ್ಲಿ ಅಸಲಿಗೆ ಏನಾಗಿದೆ ಅಂತ ಬಾಂಗ್ಲಾದೇಶ ಕೂಡ ತುಂಬ ತಲೆ ಕೆಡಿಸ್ಕೊಂಡು ನಂಬರೆಲ್ಲ ರೆಡಿ ಮಾಡ್ಕೊಂಡಿದೆ. ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ BJPಯ ಸತತ ಪ್ರಯತ್ನ ಫಲ ಕೊಟ್ಟಿದೆ ವೆಸ್ಟ್ ಬೆಂಗಾಲಲ್ಲಿ. ಯಾಕಂದರೆ ಮರು ಮತದಾನ ನಡೀತಿರೋದು 15 ಬೂತ್ಗಳಲ್ಲಿ. 2-3 ಡಿಸ್ಟ್ರಿಕ್ಟಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇತ್ತು. 29 ಕಂಪ್ಲೇಂಟ್ ಆಗಿತ್ತು. ಡೈಮಂಡ್ ಹಾರ್ಬರು ಮತ್ತು ಇಲ್ಲಿ ಸೌತ್ ಪರಗಣ, ನಾರ್ತ್ 24 ಪರಗಣ, ಇಲ್ಲೆಲ್ಲ ತುಂಬಾ ಸಮಸ್ಯೆಗಳಾಗಿವೆ. ಫಾಲ್ತಾದಲ್ಲಿರಬಹುದು, ಅಲ್ಲಿ EVM ಬೇಕಾಬಿಟ್ಟಿಯಾಗಿ ರಿಗ್ಗಿಂಗ್ ಮಾಡಿದ್ದಾರೆ, ಮತ್ತು ಪ್ರೈವಸಿ ಇಲ್ಲದೆ ವೋಟ್ ಹಾಕುವಾಗ ಅವ್ರ ಮೇಲೆ ಪ್ರಭಾವ ಬೀರಿದ್ದಾರೆ, ಬೂತ್ ಕ್ಯಾಪ್ಚರ್ ಮಾಡಿದ್ದಾರೆ, ಸುಮಾರು ಕಂಪ್ಲೇಂಟ್ಸ್ ಇತ್ತು. ಈ ರೀತಿ ಎಲ್ಲ ಮಾಡಿ TMC ತನ್ನ ಪ್ರಭಾವ ಬಳಸಿ ಕೆಲವು ಅಧಿಕಾರಿಗಳನ್ನು ಅಥವಾ ಅಲ್ಲಿ ಜನರನ್ನು ಹೆದರಿಸೋ ಮೂಲಕ ಹೆಂಗಾದರೂ ಇರಬಹುದಲ್ವಾ, ಈ ರೀತಿ ಇರೆಗ್ಯುಲಾರಿಟೀಸ್ ಕಂಡು ಬಂದ ಕಾರಣ ಕಂಪ್ಲೇಂಟ್ ಮಾಡಲಾಗಿತ್ತು. 29 ಕಡೆ ಕಂಪ್ಲೇಂಟ್ ಆಗಿತ್ತು. ಪಾರ್ಟೀಸು, ಕ್ಯಾಂಡಿಡೇಟ್ಸು, ಪೋಲಿಂಗ್ ಏಜೆಂಟ್ಸು, ಅಬ್ಸರ್ವರ್ಸು ಯಾವುದೇ ರೀತಿಯಲ್ಲಿ ಇರೆಗ್ಯುಲಾರಿಟೀಸ್ ಕಂಡು ಬಂದಿದ್ದರೆ ಆಗ ಮಾತ್ರ ಪೋಲಿಂಗ್ ಆಗೋದು. 15 ಕಡೆಗಳಲ್ಲಿ ರೀಪೋಲಿಂಗ್ ಮಾಡೋದಕ್ಕೆ ಅನುಮತಿ ಕೊಟ್ಟಿದೆ. ರಿಸಲ್ಟ್ಗೆ ಒಂದು ದಿನ ಬಾಕಿ ಇರೋವಾಗ, ಸೋಮವಾರ ರಿಸಲ್ಟು, ಸ್ಯಾಟರ್ಡೆ ವೋಟಿಂಗ್ ಆಗ್ತಿದೆ. ಬೆಳಗ್ಗೆಯಿಂದ ಸಂಜೆ 6 ಗಂಟೆ ತನಕ ಆ್ಯಸ್ ಯೂಶುವಲ್ ಎಲ್ಲ ವೋಟಿಂಗ್ ಹೆಂಗೆ ನಡೆಯುತ್ತೋ ಹಾಗೆ ಮತ್ತೆ ವೋಟಿಂಗ್ಗೆ ಅವಕಾಶ ಮಾಡಿ ಕೊಟ್ಟಿರೋದು. ತುಂಬ ಕಡೆ ಕೇಳಿದರು. ಹೇಳಿದ್ದೇನು ಮಮತಾ ಬ್ಯಾನರ್ಜಿ ಅವರು EVM ಅನ್ನು ಬೇಕಾಬಿಟ್ಟಿಯಾಗಿ ತಿರುಚೋದಕ್ಕೆ BJP ನೋಡ್ತಿದೆ. ಸ್ಟ್ರಾಂಗ್ ರೂಮ್ಗೆ ನುಗ್ಗಿದ್ದೆಲ್ಲ ನೋಡಿ ದೊಡ್ಡ ಗಲಾಟೆ ನೋಡಿದ್ವಿ. ಆದರೆ ಈಗ BJP ಕ್ಯಾಂಡಿಡೇಟ್ಸ್ ಹೆಸರಿಗೆ ಪಟ್ಟಿ ಅಂಟಿಸೋದ್ರಿಂದ ಹಿಡಿದು ಏನೇನು ನಡೆಸಲಾಗ್ತಿದೆ ಅನ್ನೋದೆಲ್ಲ ಬಯಲಾಗಿದೆ ನೋಡಿ. BJP ಕಂಪ್ಲೇಂಟ್ಸ್ಗೆ ಈಗ ಜಯ ಸಿಕ್ಕಿದೆ. ಸುವೇಂದು ಅಧಿಕಾರಿ ಸೇರಿದಂತೆ BJP ಅವರು ಸ್ವಾಗತ ಮಾಡ್ತಿದ್ದಾರೆ, ಧನ್ಯವಾದ ತಿಳಿಸ್ತಾ ಇದ್ದಾರೆ. EVM ಅನ್ನೇ ಯಾವ ರೀತಿ ತಿರುಚೋದಕ್ಕೆ ನೋಡಿತ್ತು ಅಂದರೆ ಅಲ್ಲಿ ವೋಟಿಂಗ್ ಡಿಸ್ಟರ್ಬ್ ಮಾಡೋದಕ್ಕೆ ನೋಡಿತ್ತು TMC ಅಂತ ಹೋರಾಟ ಮಾಡಿ ಈಗ ರೀಪೋಲಿಂಗ್ ನಡೀತಿರೋದು. ಮೊದಲನೇದಾಗಿ ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶ ಏನಪ್ಪ ಅಂತ ಕೇಳಿದ್ರೆ, ರಿಸಲ್ಟ್ ಡೇಗೆ ಸೆಂಟ್ರಲ್ ಫೋರ್ಸ್ಗಳು ಇರಬಾರ್ದು. ಇವರು BJP ಕೇಂದ್ರ ಸರ್ಕಾರದ ಅಡಿ ಕೆಲಸ ಮಾಡೋರು, ಅವ್ರ ಸಂಬಳ ತಗೊಳ್ಳೋರು, ಇವರೆಲ್ಲಿ ಫೇರ್ ಆಗಿರ್ತಾರೆ, ಅವ್ರು BJP ಗೆಲ್ಲಿಸೋ ಥರ ಮಾಡ್ತಾರೆ, ಅವ್ರು ಹೋಗಬೇಕು ವಾಪಸ್ಸು ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಯಾವುದೇ ಆರ್ಡರ್ ಕೊಡಲ್ಲ, ಇಲ್ಲಿ ಇಂಟರ್ಫಿಯರ್ ಆಗಲ್ಲ, ಹೈಕೋರ್ಟ್ ಕೊಟ್ಟಿತ್ತಲ್ಲ ನೋ ಅಂತ ಅದೇ ಆರ್ಡರ್ ವಿಚಾರಕ್ಕೆ ಸಂಬಂಧಪಟ್ಟ ನಾವಿನ್ನೇನು ತಗೊಳಕ್ಕಾಗಲ್ಲ ಅಂತ ಇವರ ಅರ್ಜಿಯನ್ನು ರಿಜೆಕ್ಟ್ ಮಾಡಿದ ಸುಪ್ರೀಂ ಕೋರ್ಟ್. ಸೊ ಬಿಗ್ ಸೆಟ್ ಬ್ಯಾಕ್. ಮಮತಾ ಬ್ಯಾನರ್ಜಿ ಅವ್ರಿಗೆ ರಿಸಲ್ಟ್ಗೂ ಮುನ್ನವೇ ಆಘಾತ. ಎಲ್ಲ ಅಸ್ತ್ರಗಳು ಕೈ ತಪ್ಪಿರೋದು. ಈಗ ಒಂದು ದಿನ ಬಾಕಿ ಉಳ್ಕೊಂಡಿದೆ ರಿಸಲ್ಟ್ಗೆ. ಈ ಹೊತ್ತಲ್ಲಿ ಸುಪ್ರೀಂ ಕೋರ್ಟು ಈ ಸೆಂಟ್ರಲ್ ಫೋರ್ಸ್ಗಳನ್ನು ಅಲೋ ಮಾಡಬಾರ್ದು ಅಂತ ಹೋಗಿದ್ದಾರೆ. ನಿನ್ನೆ ಅಷ್ಟೇ ಹೈಕೋರ್ಟಲ್ಲಿ ಚೀಮಾರಿ ಹಾಕಿಸ್ಕೊಳ್ತು TMC. ಹೈಕೋರ್ಟ್ಗೆ ಹೋದರು. ಹೈಕೋರ್ಟಲ್ಲಿ ಏನು ಕೇಳ್ತಾರೆ ಅವರು, ಸೆಂಟ್ರಲ್ ಫೋರ್ಸ್ಗಳ ಮೇಲೆ ನಮ್ಮ ನಂಬಿಕೆ ಇಲ್ಲ, ಇವರೇ BJPಗೆ ಹೆಲ್ಪ್ ಮಾಡಿದ್ರೆ ಅಂತ ಅನುಮಾನ ಇದೆ ನಮಗೆ. ಇಲ್ಲ ಎಲೆಕ್ಷನ್ನಲ್ಲೆಲ್ಲ ಫೇರಾಗಿ ನಡ್ಕೊಂಡಿಲ್ಲ, ಅವರು ನಮ್ಮನ್ನು ಹೆದರಿಸಿದ್ದಾರೆ, TMC ಅವ್ರನ್ನ ಹೆದರಿಸಿದ್ದಾರೆ, BJP ಏಜೆಂಟ್ಗಳಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಸೆಂಟ್ರಲ್ ಫೋರ್ಸ್ಗಳ ಭದ್ರತೆಯಲ್ಲಿ ವೋಟಿಂಗ್ ನಡಿಬಾರ್ದು, ಖಂಡಿತ BJP ವಿನ್ ಆಗೋ ಥರ ಮಾಡಿಕೊಡ್ತಾರೆ ಅವರು ಅಂತ ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟು ಖಡಕ್ ಸೂಚನೆ ಕೊಡುತ್ತೆ, ಸೆಂಟ್ರಲ್ ಫೋರ್ಸ್ಗಳು ಇರಬೇಕು, ಪಾರದರ್ಶಕವಾಗಿ ಗಲಾಟೆ ರಹಿತವಾಗಿ ಇಲ್ಲಿ ರಿಸಲ್ಟು ಎಲೆಕ್ಷನ್ನು ಎಲ್ಲ ಆಗಬೇಕಂದ್ರೆ ಸೆಂಟ್ರಲ್ ಫೋರ್ಸ್ಗಳು ಇರಲೇಬೇಕು ಅಂತ TMCಗೆ ನಾವು ಮಧ್ಯಪ್ರವೇಶ ಮಾಡಲ್ಲ ಅಂತ ಶಾಕ್ ಕೊಟ್ಟು ಕಳಿಸುತ್ತೆ. ತಕ್ಷಣ ಸುಪ್ರೀಂ ಕೋರ್ಟ್ಗೆ ಮೂವ್ ಆಗಿದ್ದಾರೆ. ಸೂರ್ಯಕಾಂತ್ ಅವರು ಕೂಡ ತುರ್ತು ವಿಚಾರಣೆ ಕೈಗೆತ್ತಿಕೊಂಡಿದ್ದಾರೆ. ಇವತ್ತು ನಡೆಯುತ್ತೆ, ಅದು ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ರಕ್ಷಣಾ ಪಡೆಗಳು ಕೇಂದ್ರ ಸರ್ಕಾರದ ಕೆಳಗಡೆ ಬರೋದು. ಹಾಗಾದರೆ ಈ TMC ಹೇಳ್ತಿರೋದೀಗ ಆಗ ಅವ್ರ ಅಂಡರ್ ಬರ್ತಾರೆ. ಹಾಗಾದರೆ ಅವ್ರು ಹೇಳ್ದಂಗೆ ಕೇಳಲ್ವ? ಅವ್ರ ಸಂಬಳ ತಗೊಳ್ಳೋರು, ಅವರ ಭದ್ರತೆಯಲ್ಲಿ ಕೌಂಟಿಂಗ್ ಮಾಡಿದ್ರೆ
ಅವ್ರಿಗೆ ಬೇಕಾದಂಗೆ ಮಾಡಿಸ್ಕೊಳ್ತಾರೆ ಅನ್ನೋದು ಅವ್ರ ವಾದ. ಹಾಗಾದರೆ ಎಲ್ಲ ರಾಜ್ಯಗಳಲ್ಲಿ ಪೊಲೀಸ್ ಭದ್ರತೆ, ಎಲೆಕ್ಷನ್ಗೆ ಯಾರನ್ನು ಭದ್ರತೆಗೆ ನೇಮಿಸ್ತಾರೆ, ಅವರೆಲ್ಲರೂ ಆ ರಾಜ್ಯ ಸರ್ಕಾರದ ಸಂಬಳ ತಗೊಂಡವರು ಆ ಎಲೆಕ್ಷನ್ನಲ್ಲಿ ಆಯಾ ಸರ್ಕಾರದಲ್ಲಿ ಯಾವ ಪಕ್ಷ ಇದೆಯೋ ಅವ್ರ ಪರವಾಗಿ ಕೆಲಸ ಮಾಡ್ತಾರೆ ಅನ್ನೋದಾಗಿದ್ದರೆ ಎಲ್ಲ ಕಡೆನೂ ಅದೇ ರೀತಿ ವ್ಯವಸ್ಥೆ ಆಗಬೇಕಿತ್ತು. ಅದು ಒಂದು ವಾದ TMCದು ಅಲ್ವಾ, ಇವರು BJP ಪರ ಕೆಲಸ ಮಾಡಿಬಿಡ್ತಾರೆ ಅಂತ. ಇನ್ನೊಂದು ವಾದ ಏನು ಅಂದರೆ, ಇದುವರೆಗೆ ದೇಶದಲ್ಲಿ ಎಲ್ಲೂ ಇಷ್ಟು ಸೆಂಟ್ರಲ್ ಫೋರ್ಸ್ಗಳನ್ನು ಹಾಕಿಲ್ಲ, ಇಷ್ಟು ರಕ್ಷಣಾ ಪಡೆಗಳನ್ನು ಇಟ್ಕೊಂಡು ಲಕ್ಷ ತಂದಿಟ್ಕೊಂಡು ಎಲೆಕ್ಷನ್ ನಿಯಮವನ್ನೇ ಬದಲಿಸಿ ಹಾಕಿದ್ದಾರೆ. ಸೊ ಇಲ್ಲೊಂದು ಕುತಂತ್ರ ಇದೆ, ತಕ್ಷಣ ಇದನ್ನು ತಡಿಬೇಕು ಸುಪ್ರೀಂ ಕೋರ್ಟು ಅಂತ ಹೇಳ್ತಿದ್ದಾರೆ. ಅಟ್ಲೀಸ್ಟ್ ವೋಟಿಂಗಲ್ಲಿ ಇದು ತಿರುಚಲ್ಪಡಬಾರ್ದು ಅಂದರೆ ಇವರನ್ನು ತಡಿಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಸುಪ್ರೀಂ ಕೋರ್ಟೇ ನೋಡಿದೆ, SIR ಪ್ರಕ್ರಿಯೆಯಲ್ಲಿ ಬೇರೆ ಎಲ್ಲೂ ಇಲ್ಲದ ರೀತಿಯಲ್ಲಿ ವೆಸ್ಟ್ ಬೆಂಗಾಲಲ್ಲಿ ನಡೀತು. ಸುಪ್ರೀಂ ಕೋರ್ಟೇ ಮಧ್ಯಪ್ರವೇಶ ಮಾಡಿ, ಸುಪ್ರೀಂ ಕೋರ್ಟೇ ನ್ಯಾಯಿಕ ಅಧಿಕಾರಿಗಳು ಜುಡಿಷಿಯಲ್ ಆಫೀಸರ್ಸ್ನ ಕರ್ಕೊಂಡು ಬಂದು SIR ಮಾಡಿಸಿದ್ರು. ಅದು ಇಡೀ ದೇಶದಲ್ಲಿ ಎಲ್ಲೂ ನಡೆದಿರಲಿಲ್ಲ. ಈಗೀಗ ರಿಸಲ್ಟು ಎಲೆಕ್ಷನ್ ಪ್ರಾಸೆಸ್ ಮೇಲೆ ಅದೇ ರೀತಿ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ವಿಚಾರ. ಎಲ್ಲೂ ನಡೆದಿಲ್ಲದೆ ಇರೋದು ವೆಸ್ಟ್ ಬೆಂಗಾಲಲ್ಲಿ ನಡೆದಿದೆ ಅಂತ. ಎಲ್ಲೂ ನಡೆಯೋದು ವೈಲೆನ್ಸು ಇಲ್ಲಿ ನಡೆಯುತ್ತೆ ಅಂದಮೇಲೆ, ಎಲ್ಲೂ ನಡೆಯೋದಂಥ ಹೈಡ್ರಾಮಾಗಳು ಇಲ್ಲಿ ನಡೆಯುತ್ತೆ ಅಂದಮೇಲೆ ತರಲೇಬೇಕಲ್ಲ ಅನ್ನೋದು ಸಹಜವಾಗಿ ಕೇಂದ್ರ ಸರ್ಕಾರದ ವಾದ ಆಗಿರುತ್ತೆ. ಅಲ್ಲಿ ಏನೇನು ವೈಲೆನ್ಸ್ ಆಗಿದೆ, ಎಲೆಕ್ಷನ್ ಆಫೀಸರ್ಸ್ ಮೇಲೆ ಏನೇನು ಅಟ್ಯಾಕ್ ಆಗಿದೆ ಎಲ್ಲವನ್ನು ಪ್ರೆಸೆಂಟ್ ಮಾಡ್ತಾರೆ. ಸಹಜವಾಗಿ ಕೇಂದ್ರ ಸರ್ಕಾರ ತಯಾರು ಮಾಡಿಕೊಂಡಿದೆ. BJP TMC ವಿರುದ್ಧ ಮುಗಿಬಿದ್ದಿದೆ. ಈಗ ಮೂರನೇದಾಗಿ ನೋಡಿ, ಬಾಂಗ್ಲಾದೇಶದಿಂದ ಬರ್ತಿರೋ ಸುದ್ದಿ. ವೆಸ್ಟ್ ಬೆಂಗಾಲ್ ರಿಸಲ್ಟ್ ಬಗ್ಗೆ ಬಾಂಗ್ಲಾದೇಶ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಟ್ಟಿದೆ. ಅಲ್ಲಿ MP ಎಲ್ಲ ಸಂಸತ್ತಲ್ಲೆಲ್ಲ ಮಾತಾಡಿರೋದೇನೆಂದರೆ, ಇನ್ನು ಮುಂದೆ ಭಾರಿ ಕಷ್ಟ ಇದೆ ನಮಗೆ. ಈ ವಲಸಿಗರು ಏನು ಇಲ್ಲಿಗೆ ಬಂದಿದ್ರಲ್ಲ, ಅಕ್ರಮವಾಗಿ ವಲಸೆ ಬಂದಿದ್ರಲ್ಲ, ಅವರೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ವಾಪಸ್ ಬರ್ತಾರೆ. ಒಳನುಸುಳುವಿಕೆ ವಾಪಸ್ ಬರ್ತಾರೆ. ನಮಗೆ ಪ್ರವಾಹವೇ ಹರಿದು ಬರಬಹುದು ಬಾಂಗ್ಲಾದೇಶಕ್ಕೆ. ಅಕ್ರಮ ಬಾಂಗ್ಲಾ ವಲಸಿಗರ ಪ್ರವಾಹ ಹರಿದು ಬರಬಹುದು. ಇದು ದೊಡ್ಡ ಸಮಸ್ಯೆ ಆಗಬಹುದು ಬಾಂಗ್ಲಾದೇಶಕ್ಕೆ ಇದನ್ನು ನಿಭಾಯಿಸೋದು. ಆಲ್ರೆಡಿ ಕಷ್ಟದಲ್ಲಿದ್ದಾರಲ್ಲ ಅವರು. ಇದು ನಮಗೆ ಇನ್ನೂ ದೊಡ್ಡ ಸಮಸ್ಯೆ ಆಗಬಹುದು. TMC ಅಧಿಕಾರದಲ್ಲಿತ್ತು ಇಷ್ಟು ದಿನ, ಬಟ್ ಈಗ BJP ಬರುತ್ತೆ ಅನ್ನೋ ಇನ್ಪುಟ್ಸ್ ಸಿಕ್ಬಿಟ್ಟಿದೆ ಅಂತೆ ಬಾಂಗ್ಲಾಗೆ. BJP ಬಂದುಬಿಟ್ರೆ ಮಾತ್ರ ನಮಗೆ ಭಾರಿ ಕಷ್ಟ ಆಗತ್ತೆ ಅಂತ ಅಲ್ಲಿನ ಸಂಸದ ಅಖ್ತರ್ ಹುಸೇನ್ ಈಗ ಬಹಳ ಕಷ್ಟ, ನಮಗೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಕಷ್ಟ ತೋಡ್ಕೊಳ್ತಿದ್ದಾರೆ. ಇದಕ್ಕೆ ಇಲ್ಲಿನ BJP ಅವರು ತಿರುಗಿಸ್ಕೊಡ್ತಿದ್ದಾರೆ. ನೋಡಿ, ನಿಶಿಕಾಂತ್ ದುಬೆ BJP ಎಲ್ಲ ಹೇಳ್ತಿರೋದು ನೋಡಿ, ಕಡೆಗೂ ಸತ್ಯ ಹೊರಗಡೆ ಬಂತು. TMC ಬಾಂಗ್ಲಾ ಅಕ್ರಮ ನುಸುಳುಕೋರರನ್ನು ರಕ್ಷಣೆ ಮಾಡ್ತಿತ್ತು. ಅದು ಬಾಂಗ್ಲಾದೇಶಕ್ಕೂ ಗೊತ್ತಿತ್ತು. ಬಾಂಗ್ಲಾದೇಶ TMCಯ ಮೇಲೆ ಅಷ್ಟು ನಂಬಿಕೆ ಇಟ್ಟಿತ್ತು, ತನ್ನ ನುಸುಳುಕೋರರನ್ನು ಕಳಿಸ್ಕೊಡ್ತಿತ್ತು ಅಂತ ಅರ್ಥನಾ? ಹಾಗಾದರೆ ಎಷ್ಟು ಡೇಂಜರಸ್ ಸ್ಟೇಟ್ಮೆಂಟ್ ಅಲ್ವಾ ಇದು ಅಂತ ಮುಗಿಬಿದ್ದಿದೆ BJP. এমন একটা রিজিয়নে, আঞ্চলিক একটা অবস্থায়, পৃথিবীর এমন একটা স্থানে আমাদের অবস্থান, যেখানে আমরা অনেকগুলো বাস্তবতার সঙ্গে আমরা জড়িয়ে আছি। এই বাংলাদেশে শরণার্থীদের ঢল নামানো হতে পারে সেই ধরনের চক্রান্ত আশেপাশে চলছে। মাননীয় স্পিকার, বিভিন্ন জায়গায় রোহিঙ্গারা অলরেডি চলে এসেছে। আবার আমাদের প্রতিবেশী দেশ থেকে আবার যে মুসলমানদেরকে বের করে দিয়ে আমাদের দেশে শরণার্থী হিসেবে ঢল নামানো হবে না, তার কোনো গ্যারান্টি নেই মাননীয় স্পিকার। এই কারণে আমরা এই বাংলাদেশের যারা মানুষেরা আছি, TMC ನುಸುಳುಕೋರರ ವಿಚಾರದಲ್ಲಿ ಕಠಿಣ ಕ್ರಮವನ್ನ ಕೈಗೊಂಡಿಲ್ಲ, ಬದಲಾಗಿ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಸಿದೆ ಅನ್ನೋದನ್ನ ಪದೇ ಪದೇ ಮೋದಿ, ಅಮಿತ್ ಶಾ ಈ ಚುನಾವಣಾ ಪ್ರಚಾರ ಸಮಯದಲ್ಲಿ ಜನಕ್ಕೆ ನೆನಪಿಸಿದ್ದನ್ನ ನಾವು ಇಲ್ಲಿ ಸ್ಮರಿಸಬಹುದು. ಮತ್ತು ಬೇಲಿ ಹಾಕೋಕೆ ಬಿಡ್ತಾ ಇಲ್ಲ. ಬೇರೆ ಎಲ್ಲ ಕಡೆ ಬಾಂಗ್ಲಾ ಇಂಡಿಯಾ ಬಾರ್ಡರ್ ಬೇಲಿ ಆಗಿದೆ. ಆದರೆ ಬಾಂಗ್ಲಾದಲ್ಲಿ ಅಂದರೆ ವೆಸ್ಟ್ ಬೆಂಗಾಲಲ್ಲಿ ಮಾತ್ರ ಫೆನ್ಸಿಂಗ್ ಮಾಡೋದಕ್ಕೆ ಭೂಮಿ ಕೊಡ್ತಿಲ್ಲ ಅನ್ನೋದು ಕೋರ್ಟ್ ಜಟಾಪಟಿ ಎಲ್ಲಿ ತನಕ ಆಗಿದೆ ಅನ್ನೋದನ್ನು ನೋಡಿದ್ವಿ. ಇದನ್ನೆಲ್ಲ ಹೇಳ್ಕೊಂಡು ಬಂದಿದ್ರು. ಅಕ್ರಮ ವಲಸಿಗರು ಒಬ್ಬನನ್ನು ಉಳಿಸಲ್ಲ, ಕಿತ್ತು ಬಿಸಾಡ್ತೀವಿ ಅನ್ನೋ ಶಪಥ ಮಾಡಿದ್ರು. ಮತ್ತು ಆ ಪ್ರಾಸೆಸ್ ಈಗಾಗಲೇ ಶುರುವಾಗಿದೆ ಕೂಡ ದೇಶವ್ಯಾಪಿ. ವೆಸ್ಟ್ ಬೆಂಗಾಲಲ್ಲೇ ಅತಿ ಹೆಚ್ಚು ಇರುವಂಥ ನುಸುಳುಕೋರರು, ಮತ್ತು ಅಲ್ಲಿಂದ ಬೇರೆ ಬೇರೆ ರಾಜ್ಯಕ್ಕೂ ಸ್ಪ್ರೆಡ್ ಆಗ್ತಾರೆ. ಅಲ್ಲಿಗೆ ಬರ್ತಾರೆ ಬಾಂಗ್ಲಾದಿಂದ ನುಸುಳುಕೋರರು, ಅಲ್ಲಿಂದ ಎಲ್ಲ ಬೆಂಗಳೂರು ಮತ್ತೊಂದೂರು ಎಲ್ಲ ಕಡೆಗೂ ಬಂದು ಸೇರ್ಕೊಳ್ತಾರೆ. ನಿರಾಶ್ರಿತರು ಅನ್ನೋ ಹೆಸರಲ್ಲಿ ಮಾಡಬಾರದ ಕೆಲಸಗಳನ್ನು, ದೇಶದ ಭದ್ರತೆಗೆ ಕುತ್ತು ತರುವಂಥ ಕೆಲಸಗಳನ್ನು ಮಾಡಿ ಸಿಕ್ಕಾಕೊಂಡಿರೋದು ಭಾರತ ಸರ್ಕಾರ ಎಷ್ಟು ಕಠಿಣ ಕ್ರಮ ಕೈಗೊಳ್ತಿದೆ ನಿಟ್ಟಿನಲ್ಲಿ ಅನ್ನೋದನ್ನು ನೋಡ್ತಿದ್ದೀವಿ. ಈಗ ಬಾಂಗ್ಲಾದೇಶವೇ ಒಪ್ಪಿಕೊಂಡಂಗಾಗಿದೆ. TMC ಇದ್ದಷ್ಟು ದಿನ ನಮಗೆ ಸೇಫ್ ಇತ್ತು, ನುಸುಳುಕೋರರ ವಿಚಾರದಲ್ಲಿ ತಲೆಬಿಸಿ ಇರಲಿಲ್ಲ, ಈಗ ಶುರುವಾಗುತ್ತೆ ತಲೆಬಿಸಿ ಅಂತ ನೋಡಿ ಅದನ್ನು ಖಚಿತಪಡಿಸ್ತಾ ಇದೆ. TMC
ಯಾರನ್ನ ಸಾಕಿ ಸಲಹಿತ್ತು, SIR ವಿರುದ್ಧ ಯಾಕಷ್ಟು ಆಕ್ರೋಶ ಸಿಡಿತು, ಸುಪ್ರೀಂ ಕೋರ್ಟ್ ತನಕ ಹೋಗಿ ಹೋರಾಟ ಮಾಡಿದ್ದು ಯಾಕೆ, ಎಲ್ಲ ಗುಟ್ಟು ಈಗ ರಟ್ಟಾಯ್ತಾ? ಹಾಗಾದ್ರೆ ಮಮತಾ ಬ್ಯಾನರ್ಜಿ ಅಸಲಿ ಗೆಲುವಿನ ಗುಟ್ಟು ದಶಕಗಳ ಕಾಲ ಇದೇ ಆಗಿತ್ತಾ? BJP ಹೇಳ್ತಾ ಇದ್ದಿದ್ದು ಈಗ ಬಾಂಗ್ಲಾದೇಶದಿಂದ ಬರ್ತಿರೋ ಸುದ್ದಿ ಎಲ್ಲ ಒಂದೇ ನೋಡಿ. ವೆಸ್ಟ್ ಬೆಂಗಾಲಲ್ಲಿ BJP ಜಯ ಖಚಿತ ಅನ್ನೋದನ್ನು ಎಲ್ಲ ನಂಬರ್ಸು ಹೇಳ್ತಾ ಇದ್ದಾರೆ. ಬಾಂಗ್ಲಾದೇಶ ಕೂಡ ಅದನ್ನೇ ಹೇಳ್ತಾ ಇದೆ. ಈಗ ನಮಗೆ ಕಷ್ಟ ಇದೆ, ಇನ್ನು ಮುಂದೆ BJP ಬರುತ್ತೆ ಅಂತ ನೋಡಬೇಕು. ರಿಸಲ್ಟ್ ಡೇ ಮತದಾರನ ನಿರ್ಧಾರ ಏನಾಗಿದೆ ಅನ್ನೋದನ್ನು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.